ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಮೊದಲಿಗೆ ನಾನು ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಯಾರೆಲ್ಲ ನವರಾತ್ರಿ ಆಚರಣೆನ ಮಾಡ್ತಾ ಇಲ್ಲ ಅಥವಾ ಯಾರು ವ್ರತಗಳನ್ನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ಇದೊಂದು ಸಣ್ಣ ತಾಂತ್ರಿಕ ಪ್ರಯೋಗಗಳನ್ನು ನೀವು ಮನೆಗಳಲ್ಲಿ ನವರಾತ್ರಿ ಹಬ್ಬದ ದಿನಗಳಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನವದುರ್ಗೆಯರ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ. ಯಥಾ ಪ್ರಕಾರ ಮನೆಯಲ್ಲಿ ವ್ರತ ಆಚರಣೆ ಇಲ್ಲ ಅಂದ್ರೂ ಮಾಮೂಲಿಯಾಗಿ ದೀಪಗಳನ್ನು ಹಚ್ಚಿ ಸೇವೆಗಳನ್ನು ಮಾಡ್ತಾ ಇರ್ತೀರಾ. ಅಂಥವರು ವಿಶೇಷವಾಗಿ ಒಂದು ಸಣ್ಣ ಪುಟ್ಟು ದೀಪಗಳನ್ನು ತಗೊಂಡು ಅದರಲ್ಲೂ 9 ದಿನಗಳ ಕಾಲ ನೀವು 9 ದೀಪನೇ ಹಚ್ಚಬೇಕು ಅಂತೇನಿಲ್ಲ. ಒಂದು ದೀಪನೇ ಪ್ರತಿದಿನ ನೀವು ಹಚ್ಚೋ ಅಂಥ ದೀಪಕ್ಕೆ ಪ್ರತಿದಿನ ನೀವು ನಾನು ಹೇಳೋವಂಥ ಒಂದು ವಸ್ತುಗಳನ್ನು ನೀವು ಹಾಕಿ ದೀಪಗಳನ್ನು ಹಚ್ಚೋ ಅಂಥದ್ದನ್ನು ನೀವು ಮಾಡ್ಬೋದು. ಒಂದು ದೀಪನ ನೀವು ತಗೊಂಡಾಗ ಆ ದೀಪನ ಪ್ರತಿದಿನ ತೊಳೆದು ದೀಪ ಹಚ್ಚೋ ಅಂಥದ್ದನ್ನು ಮಾಡಿದ್ರೆ ಸಾಕು. ಇವತ್ತಿನ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ದೀಪ ಉರಿದಿದೆ ಅಂದ್ಕೊಳ್ಳಿ, ಅದನ್ನು ಮಾರನೇ ದಿನ ಆ ದೀಪನ ತೊಳೆದು ನಂತರ ಅದಕ್ಕೆ ತುಪ್ಪನೋ ಅಥವಾ ಎಣ್ಣೆನ ಹಾಕಿ ದೀಪ ಹಚ್ಚೋ ಅಂಥದ್ದನ್ನು ನೀವು 9 ದಿನಗಳ ಕಾಲ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ದೀಪಕ್ಕೆ ನೀವು ನಾನು ಹೇಳೋವಂಥ ವಿಶೇಷವಾದ ವಸ್ತುಗಳನ್ನು ನೀವು ಪ್ರತಿದಿನ ನೀವು ಸೇರಿಸೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಅನುಗ್ರಹ ಹಾಗೆ ಸರಸ್ವತಿ ಅನುಗ್ರಹ ಹಾಗೆ ದುರ್ಗಾ ಪರಮೇಶ್ವರಿ ಅನುಗ್ರಹ ಸಂಪೂರ್ಣವಾಗಿ ಸಿಗೋವಂಥದ್ದು ಆಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಅಂದರೆ, ನೋಡಿ, ನಾನು ಹೇಳಿರೋ ಅಂಥದ್ದು ಮಣ್ಣಿನ ದೀಪನಾದರೂ ತೊಗೊಬೋದು ಅಥವಾ ಕಂಚಿನ ದೀಪನಾದರೂ ತೊಗೊಬೋದು ಅಥವಾ ತಾಮ್ರದ ದೀಪಗಳು ಬರುತ್ತೆ, ಅಂಥ ದೀಪಗಳನ್ನಾದರೂ ನೀವು ತೊಗೊಬೋದು. ಒಟ್ಟಿನಲ್ಲಿ ಒಂದು ದೀಪನ ನೀವು ತೊಗೊಂಡು ಆ ದೀಪಕ್ಕೆ ನೀವು ತುಪ್ಪನಾದರೂ ಹಾಕ್ಬೋದು, ಇಲ್ಲ ಎಣ್ಣೆನಾದರೂ ಹಾಕಿ ಅಥವಾ 2 ಎಳೆಯ ಜೋಡಿ ಬತ್ತಿಗಳನ್ನು ಹಾಕಿ ಅದಕ್ಕೆ ನೀವು ಯಥಾ ಪ್ರಕಾರ ದೀಪಗಳನ್ನು ಹಚ್ಚಿ ಸಂಕಲ್ಪ ಮಾಡಿಕೊಂಡು ನಿಮ್ಮ ಹೆಸರು, ನಕ್ಷತ್ರ, ಗೋತ್ರ ಎಲ್ಲನೂ ಹೇಳ್ಕೊಂಡು ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಕಷ್ಟಗಳಿದೆ ಅದನ್ನೆಲ್ಲ ನೀವು ಹೇಳ್ಕೊಂಡಿದ್ದ ನಂತರ ಆ ದೀಪಕ್ಕೆ ನೀವು ಮೊದಲನೆಯ ದಿನ ಅಂದರೆ 22ನೇ ತಾರೀಕು ಶೈಲಪುತ್ರ ದೇವಿ ಆಗಿರ್ತಾರೆ, ಆ ದೇವಿನ ನೀವು ಪ್ರಾರ್ಥನೆ ಮಾಡಿಕೊಂಡು ಸ್ವಲ್ಪ ನೀವು ಚಕ್ಕೆ ಪುಡಿನ ನೀವು ಹಾಕೋವಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಇನ್ನು ನೀವು 23ನೇ ತಾರೀಕು ನೀವು ದೇವಿಗೆ ನೀವು ಏನು ಮಾಡಬೇಕು ಅಂದರೆ ಒಂದು ಚಿಟಿಕೆ ಪಚ್ಚ ಕರ್ಪೂರನ ನೀವು ಹಾಕೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಇನ್ನು 24ನೇ ತಾರೀಕು ನೀವು ಆ ದೀಪಕ್ಕೆ ನೀವು 2 ಲವಂಗಗಳನ್ನು ನೀವು ಹಾಕೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಇನ್ನು ನೀವು 25ನೇ ತಾರೀಕು ಸ್ವಲ್ಪ ನೀವು ಜಾಕಾಯಿ ಅಂತ ಸಿಗುತ್ತೆ, ಆ ಜಾಕಾಯಿನ ನೀವು ಕುಟ್ಟಿ ಸ್ವಲ್ಪ ಪುಡಿ ಮಾಡಿ ಅಥವಾ ಜಾವದ್ ಪುಡಿ ಅಂತ ಸಿಗುತ್ತೆ, ಅದನ್ನು ನೀವು ಸ್ವಲ್ಪ ಚಿಟಿಕಿನ ಉದುರಿಸಿ ದೀಪ ಹಚ್ಚೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಇನ್ನು 28ನೇ ತಾರೀಕು ನೀವು ದೀಪಕ್ಕೆ ನೀವು 2 ಕಪ್ಪು ಮೆಣಸುಗಳನ್ನು ಹಾಕಿ ದೀಪ ಹಚ್ಚೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಇನ್ನು ನೀವು ಸೆಪ್ಟೆಂಬರ್ 27 ಕಾತ್ಯಾಯಿನಿ ದೇವಿನ ನೀವು ಪೂಜೆ ಮಾಡೋ ಅಂಥ ಸಂದರ್ಭದಲ್ಲಿ ಒಂದೇ ಒಂದು ಡ್ರಾಪು ರೋಸ್ ವಾಟರನ್ನ ನೀವು ಹಾಕೋ ಅಂಥದ್ದನ್ನು ಮಾಡಬೇಕಾಗುತ್ತೆ. ಇನ್ನು ನೀವು ಸೆಪ್ಟೆಂಬರ್ 28 ಕಾಳರಾತ್ರಿ ಆಗಿರ್ತಾರೆ, ಆ ದೀಪಕ್ಕೆ ನೀವು ಸ್ವಲ್ಪ ಕುಂಕುಮನ ನೀವು ಹಾಕಿ ದೀಪ ಹಚ್ಚೋ ಅಂಥದ್ದನ್ನು ನೀವು ಮಾಡಬೇಕು. ಇನ್ನು ಸೆಪ್ಟೆಂಬರ್ 21 ಮಹಾಗೌರಿ ಆಗಿರ್ತಾರೆ, ಆ ದೀಪಕ್ಕೆ ನೀವು ಸ್ವಲ್ಪ ಅರಿಶಿಣನ ನೀವು ಹಾಕೋ ಅಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಇನ್ನು ಸೆಪ್ಟೆಂಬರ್ 30 ಸಿದ್ಧಿದಾತ್ರೆ ಆಗಿರ್ತಾರೆ, ಅಲ್ಲಿ ನೀವು ದೀಪಕ್ಕೆ 2 ಲವಂಗಗಳನ್ನು ನೀವು ಹಾಕಿ ದೀಪ ಹಚ್ಚೋ ಅಂಥದ್ದನ್ನು ಮಾಡ್ಬೋದು ಅಥವಾ ಒಂದು ಚಿಟಿಕೆ ಕುಂಕುಮನ ಹಾಕಿ ನೀವು ದೀಪ ಹಚ್ಚೋ ಅಂಥದ್ದನ್ನು ನೀವು ಈ 9 ದಿನಗಳ ಕಾಲ ನೀವು ಹೀಗೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ದುರ್ಗಾದೇವಿಯ ಆಶೀರ್ವಾದ ಮತ್ತು ಲಕ್ಷ್ಮಿ ಅನುಗ್ರಹ ಮತ್ತು ಕಾಳಿ ಅನುಗ್ರಹ ಸಂಪೂರ್ಣವಾಗಿ ಸಿಗೋವಂಥದ್ದಾಗುತ್ತೆ. ಈ ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಯಾಕಂದರೆ ವ್ರತಗಳು ಮಾಡೋಕ್ಕಾಗಲ್ಲ, ಉಪವಾಸ ಇರೋಕ್ಕಾಗಲ್ಲ, ಪೂಜೆಗಳನ್ನು ಮಾಡೋಕ್ಕೂ ಆಗೋದಿಲ್ಲ, ಕೊನೆ ಪಕ್ಷ ದೇವಸ್ಥಾನಕ್ಕೂ ಹೋಗೋಕ್ಕೆ ಆಗಲ್ಲ ಅಂತ ಅನ್ನೋರು ಈ ತಾಂತ್ರಿಕ ಪ್ರಯೋಗಗಳನ್ನು ನೀವು ಮಾಡ್ಕೊಬೋದು ಅನ್ನೋದನ್ನ ನನಗೆ ಗೊತ್ತಿರೋ ರೀತಿಯಲ್ಲಿ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.